ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಒಂದು ಹೆಲ್ದಿಯಾದಂಥ ಬ್ರೇಕ್ಫಾಸ್ಟು, ಇದು ಸೆಟ್ ದೋಸೆ ಥರನಾದರೂ ಮಾಡ್ಕೋಬೋದು, ಇಲ್ಲ ಇಡ್ಲಿ ಬೇಕಾದರೂ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾನು ಒಂದು ಬೌಲು ಮೊಳಕೆ ಕಟ್ಟಿದ ಹೆಸರು ಕಾಳು, ಒಂದು ಬೌಲಷ್ಟು ರವೆ ಅಂದರೆ ಬಾಂಬೆ ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ, ಬನ್ಸಿ ರವೆ ಅಲ್ಲ, ಮಾಮೂಲಿ ರವೆ ಉಂಡೆ ಎಲ್ಲ ಮಾಡ್ತೀವಲ್ಲ ಆ ಥರ ರವೆ, ಮತ್ತು ಇಲ್ಲಿ ಒಂದು ಬೌಲಷ್ಟು ಓಟ್ಸು. ಈಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು. ಅಂದರೆ ಓಟ್ಸು ಮತ್ತು ರವೆನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಏಕೆಂದರೆ ತುಂಬ ಸೀದಾ ಹಾಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಲೈಟಾಗಿ ಹುರ್ಕೋಬೇಕು, ಆವಾಗ ನಮಗೆ ರುಚಿನೂ ಇರುತ್ತೆ. ಮತ್ತು ಜಾಸ್ತಿ ಹುರ್ಕೊಂಡ್ರೆ ಕಲ್ಲರು ಚೇಂಜ್ ಆಗುತ್ತೆ. ಹಾಗಾಗಿ ಒಂದು ಮೀಡಿಯಮ್ಮಲ್ಲಿ, ಒಟ್ಟಿನಲ್ಲಿ ಸ್ವಲ್ಪ ಬಿಸಿ ಇರಬೇಕಷ್ಟೇ. ಅದನ್ನು ತಣ್ಣಗೆ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ಗೆ ಈಗ ಓಟ್ಸು ಮತ್ತು ರವೆನ ಹುರಿದಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ ಫಸ್ಟು. ಏಕೆಂದರೆ ನಾವೇನಾದರೂ ನೀರು ಅಥವಾ ಮೊಸರನ್ನ ಹಾಕ್ಕೊಂಡು ಪೇಸ್ಟ್ ಮಾಡಿದ್ರೆ ಅಷ್ಟು ಇದಾಗಲ್ಲ. ಅಂದರೆ ತರ್ತರಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ನುಣ್ಣಗೆ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ನೀವು ಮೊಸರಿಲ್ಲ ಅಂತಂದರೆ ನೀವು ಹಾಗೇ ನೀರು ಹಾಕ್ಕೊಂಡು ಮಾಡ್ಕೋಬೋದು, ಬಟ್ ಮೊಸರು ಹಾಕಿದ್ರೆ ನಿಮಗೆ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಕೆಲವರು ಮೊಸರು ತಿನ್ನಲ್ವಲ್ಲ, ಈ ರೀತಿ ಮಾಡಿ ತಿನ್ನಿಸ್ಬೋದು. ಈಗ ನಮ್ಮ ಮನೇಲೂ ಅಷ್ಟೇ, ನಮ್ಮ ಹಸ್ಬೆಂಡು ತಿನ್ನಲ್ಲ, ಹಾಗಾಗಿ ನಾನು ಈ ರೀತಿ ಮಾಡಿ ತಿನ್ನಿಸ್ತೀನಿ. ಅವ್ರಿಗೆ ಗೊತ್ತೇ ಆಗಲ್ಲ. ಏಕೆಂದರೆ ನಮ್ಮ ಬಾಡಿಗೆ ಬೇಕಾಗಿರೋಂಥದ್ದು ಕೆಲವೊಂದು ನಾವು ಕಣ್ಣಲ್ಲಿ ನೋಡಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ಈ ರೀತಿ ಮಾಡಿಬಿಟ್ಟು ಕೊಟ್ಬಿಟ್ರೆ ಗೊತ್ತಿಲ್ದಂಗೆ ಅವ್ರು ತಿನ್ಕೊತಾರೆ. ಆವಾಗ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮಗೂ ಒಂದು ಸಮಾಧಾನ ಇರುತ್ತೆ. ಇವಾಗ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ, ರುಬ್ಬಿದ್ದಾಯ್ತಲ್ಲ. ಇವಾಗ ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ, ಇದೊಂದನ್ನು ಸಪ್ರೇಟು ರುಬ್ಕೋತಾ ಇದ್ದೀನಿ. ಸ್ವಲ್ಪ ಇದನ್ನು ನೀರು ಹಾಕ್ಬಿಟ್ಟು ರುಬ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಯಾವುದೇ ಶುಂಠಿ ಬೆಳ್ಳುಳ್ಳಿ ಅದು ಯಾವುದೂ ಹಾಕೋತಾ ಇಲ್ಲ, ಜೀರಿಗೆ ಏನೂ. ಇವಾಗ ಹಾಗೇ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ನಿಮಗೆ ದೋಸೆ ಬೇಕು ಅಂದರೆ ದೋಸೆ ಥರನೂ ಮಾಡ್ಕೋಬೋದು, ಇಡ್ಲಿ ಬೇಕು ಅಂದರೆ ಇಡ್ಲಿ ಅದಕ್ಕೆ ಮಾಡ್ಕೋಬೋದು. ತುಂಬ ಸ್ಮೂತಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಸ್ಮೂತಾಗಿ ಬರ್ತವೆ, ಹತ್ತಿ ಥರ ಇರುತ್ತೆ. ಸೆಟ್ ದೋಸೆ ಅಂದರೆ ನಿಜ ಅಷ್ಟು ಟೇಸ್ಟಿ, ರುಚಿನೂ ಅಷ್ಟೇ ಅಷ್ಟು ರುಚಿಯಾಗಿರುತ್ತೆ. ತುಂಬ ಸಾಫ್ಟ್ ಬರುತ್ತೆ. ನಿಮ್ಗೆ ಆ ರೀತಿ ಬೇಡ ಅಂದರೆ ಇದ್ರ ಜೊತೇಲಿ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿಲ್ಲ. ಏಕೆಂದರೆ ಕೆಲವ್ರಿಗೆ ವಯಸ್ಸಾದವ್ರಿಗಂತೂ ಈಗ ಅಲ್ಲಿರಲ್ಲ, ಆಮೇಲೆ ಮಕ್ಕಳಿಗೂ ಅಷ್ಟೇ ತಿನ್ನಿಸ್ಬೇಕು ಅಂದರೆ ಅವು ಮಕ್ಕಳಿಗೂ ಅಲ್ಲಿರಲ್ಲ, ಸಣ್ಣ ಪುಟ್ಟ ಮಕ್ಕಳಿಗೆ ಈ ರೀತಿ ಮಾಡಿಬಿಟ್ಟು ನೀವು ತಿನ್ನಿಸ್ಬೋದು. ಇಲ್ಲಿ ನಾನು ಇದಕ್ಕೆ ತರಕಾರಿನೂ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಇಲ್ಲಿ ಬೀನ್ಸನ್ನು ನಾನು ಸಣ್ಣ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು, ಇಲ್ಲಿ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಇದರಲ್ಲಿ ಇಡ್ಲಿ ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಪಡ್ಡು ಮಾಡೋದಕ್ಕಾಗಲ್ಲ, ಯಾಕೆಂದರೆ ತುಂಬ ಸಾಫ್ಟ್ ಇರೋದ್ರಿಂದ ನಿಮಗೆ ತೆಗಿಯೋದಕ್ಕೆ ಬರಲ್ಲ. ಮತ್ತು ಒಳಗಡೆ ತುಂಬ ಸಾಫ್ಟ್ ಮೆತ್ತಗೆ, ಅಂದರೆ ಬೆಂದಿದ್ರು ಬೆಂದಿಲ್ಲ ಅಂತ ಅನ್ನಿಸ್ಬಿಡುತ್ತೆ. ಏಕೆಂದರೆ ಸುಮ್ಮನೆ ಮಾಡಿಬಿಟ್ಟು ಅವ್ರು ಹೇಳಿದ್ರು ನಾವು ಮಾಡಿದ್ವಿ ಅಂತ ಏನೋ ಮಾಡಿಬಿಟ್ರೆ ನಿಮಗೆ ಅದು ಪರ್ಫೆಕ್ಟಾಗಿರಲ್ಲ. ಆಮೇಲೆ ಅದು ಅಡುಗೆ ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿ ಮಾಡಲ್ಲ, ಆ ಥರ ಎಲ್ಲ ಬರುತ್ತೆ. ಮಾಡೋ ರೀತಿನ ಕರೆಕ್ಟಾಗಿ ಮಾಡಬೇಕು. ಯಾವುದಕ್ಕೆ ಮಾಡಬೇಕು ಅಂತ ಗೊತ್ತಿದ್ದರೆ ಮಾತ್ರ ಅದು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆವಾಗಲೇ ಹಾಕಿದ್ದೆ, ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ನಿಮಗೆ ತುಂಬ ಸ್ಮೂತ್ ಬೇಕು, ಇದು ನಿಮ್ಮ ಅಡುಗೆ ಸೋಡಾ ಅವಶ್ಯಕತೆಯೇ ಇಲ್ಲ. ಇನ್ಸ್ಟೆಂಟಾಗಿ ನೀವು ಮಾಡ್ತೀರಾ ಅಂತಂದಾಗ ನೀವು ಮಾಡ್ಕೋಬೋದು. ಇದು ಪುಟ್ಟ ದೋಸೆನೇ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಒಗ್ಗರಣೆನೂ ಸಹ ಕೊಟ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಬಿಟ್ಟು ಈ ದೋಸೆ ಹಿಟ್ಟಿನ ಏನು ಮಾಡ್ಕೊಂಡಿದ್ದೀನೋ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಅಂದರೆ ನಾವು ಮಾಮೂಲಿ ಈಗ ರವೆ ಇಡ್ಲಿಗೆಲ್ಲ ಹಾಕ್ಕೋತೀವಲ್ಲ ಅದೇ ರೀತಿ ಇದನ್ನು ಹಾಕ್ಬಿಟ್ಟು ಹಂಗೆ ಬಿಟ್ಟರೆ, ಏಕೆಂದರೆ ನಾವು ಹೆಸರು ಕಾಳು ರುಬ್ಬಾಕಿರೋದ್ರಿಂದ ನಿಮ್ಗೆ ಹಾಗೇ ಗಟ್ಟಿಗಾಗ್ಬಿಡುತ್ತೆ. ಬೇಗನೆ ನೀವು ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಹಾಕಿದಾಗ್ಲೇ, ಇಲ್ಲದಿದ್ದರೆ ನಿಮಗೆ ಹಿಟ್ಟೆ ಗಟ್ಟಿ ಆಗಿಬಿಡುತ್ತೆ. ನೀವು ತವ ಮೇಲೆ ಹಾಕೋ ಬದಲು ಇದರಲ್ಲೇ ಮೇಲ್ಗಡೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ
ಇದನ್ನು ಇವಾಗ ಎತ್ತೀನಿ. ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ. ನಿಮಗೆ ಸಾಫ್ಟ್ ಬೇಡ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇವಾಗ ಅದಕ್ಕೆ ನಾನು ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿ ಹುರ್ಕೋಬೇಕು, ಹಸಿ ಹಸಿಯಾಗಿರಬಾರ್ದು, ಚೆನ್ನಾಗಿ ಹುರ್ಕೋಬೇಕು. ಈಗ ಹುರಿದಿದ್ದಾಯಿತು, ಅದನ್ನು ಎತ್ತಿಟ್ಬಿಟ್ಟು ಮತ್ತು ಆ ಪ್ಯಾನ್ಗೆ ನಾನಿಲ್ಲಿ ನೀವು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಹಸಿರು ಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಹಸಿರು ಮೆಣ್ಸಿನ್ಕಾಯಿನೇ ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಎರಡನ್ನೂ ಹುರ್ಕೋಬೇಕು. ಹುರಿದ್ಬಿಟ್ಟು ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಬೇಕಾದ್ರೆ ಎಣ್ಣೆ ಬೇಕಾದರೂ ಹಾಕ್ಬಿಟ್ಟು ಹುರ್ಕೋಬೋದು, ಇಲ್ಲಾಂದರೆ ಡ್ರೈಯಾಗಿ ಈ ರೀತಿ ಬೇಕಾದರೂ ಹುರ್ಕೋಬೋದು. ಇವಾಗ ಇದನ್ನು ಹುರಿದೆತ್ತಿಕ್ಕಿ ನಾನಿಲ್ಲಿ ಒಂದು ಜಾರ್ಗೆ 2ರಿಂದ 3 ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೋತಾ ಇದ್ದೀನಿ, ತುರಿನ. ಅಂದರೆ ನೀವು ದೊಡ್ಡ ಸ್ಪೂನಲ್ಲಿ 1-2-3 ಸ್ಪೂನ್ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಹರಳುಪ್ಪು ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪು ಬೇಕಾದರೂ ಹಾಕ್ಕೊಬೋದು. ಮತ್ತು ಹುರ್ಗಡ್ಲೆನೂ ಅಷ್ಟೇ, ಇದಕ್ಕೆ ಆಪ್ಷನ್ಸು, ಇದಕ್ಕೆ ನಾನು ಹುರ್ಗಡ್ಲೆ ಹಾಕಲೇಬೇಕು ಅನ್ನೋದಿಲ್ಲ, ನಾನು ಸ್ವಲ್ಪ ಹಾಕಿದ್ದೀನಿ. ಮತ್ತು ಹುರಿದಿಟ್ಟಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಕಡಲೆಬೀಜ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಆವಾಗ ನಮಗೆ ರುಚಿ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನೀವು ಬೇಕು ಅಂದರೆ ಟೊಮೊಟೊ ಚಟ್ನಿ ಬೇಕಾದರೂ ಮಾಡ್ಕೋಬೋದು, ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬರೀ ಕಾಯಿ ಚಟ್ನಿ ಬೇಕಾದರೂ ಮಾಡ್ಕೋಬೋದು. ಬಟ್ಟು ಕಾಯಿ ಚಟ್ನಿ ಜಾಸ್ತಿ ಎದೆ ಒತ್ತುತ್ತೆ, ಎದೆ ಉರಿ, ಗ್ಯಾಸ್ಟ್ರಿಕ್ಕು ಅಂತಾರಲ್ವ, ಅದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜನೂ ಹಾಕಿದ್ದೀನಿ. ಅಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಇದು ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣ. ಇವಾಗ ಒಂದು ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇದಕ್ಕೆ ನೀವು ಜೀರಿಗೆ ಬೇಕಾದರೂ ಹಾಕ್ಕೋಬೋದು, ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಎರಡನ್ನೂ ಹಾಕಿಲ್ಲ, ಬರೀ ಸಾಸಿವೆ ಮತ್ತು ಕರಿಬೇವು ಇಷ್ಟು ಮಾತ್ರ ಒಗ್ಗರಣೆ ಕೊಟ್ಟಿದ್ದೀನಿ. ಇವಾಗ ನೋಡಿ ಇದನ್ನು ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ, ನೀವು ಒಂದು ಸಲ ಟ್ರೈ ಮಾಡಿ. ಇದು ಮುದ್ದೆ ತಿನ್ನೋದಕ್ಕೂ ಆಗುತ್ತೆ ಮತ್ತು ರೈಸ್ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಚಟ್ನಿ. ಇದೊಂಥರ ಸ್ಪೆಷಲ್ಲಾಗಿರುತ್ತೆ, ಟೇಸ್ಟು ಅಷ್ಟೇ. ಒಂದು ಸಲ ಟ್ರೈ ಮಾಡಿ. ಈಗ ಮತ್ತು ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಂದರೆ ಇದನ್ನು ತುಂಬ ತೆಳುವಾಗಿ ಮಾಡೋದಕ್ಕಾಗಲ್ಲ, ಸ್ವಲ್ಪ ಪುಟ್ಟಾಗೆ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿಯಾಗಿರುತ್ತೆ. ಸ್ವಲ್ಪ ನಿಮಗೆ ಮಾಡೋಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡ್ರೆ, ನಾನಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಲಿಲ್ಲ, ಹಾಗೇ ಮಾಡಿದ್ದೀನಿ. ಬೇಡ ಅಕ್ಕಿ ಹಿಟ್ಟು ತುಂಬ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ನೀವು ಬೇಕು ಅಂದರೆ ಹಾಕ್ಕೋಬೋದು, ಯಾಕೆಂದರೆ ನಾನು ಸ್ವಲ್ಪ ಅಡುಗೆ ಸೋಡಾ ಬೇರೆ ಹಾಕಿದ್ದೀನಲ್ವ, ಹಾಗಾಗಿ ನೀವು ಅಡುಗೆ ಸೋಡಾ ಸ್ಕಿಪ್ ಮಾಡಿಬಿಟ್ಟು ನೀವು ಈ ರೀತಿ ಮಾಡ್ಕೋಬೋದು. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಬಟ್ಟು ಅದು ನಿಮ್ಗೆ ಅಭ್ಯಾಸ ಇಲ್ಲ ಅಂದರೆ ಹಾಳಾಗಿಬಿಡುತ್ತೆ. ನಾನು ಮಾಡಿರೋ ಥರ ಮಾಡಿಬಿಟ್ರೆ ನಿಮಗೆ ಹಾಳಾಗಿಬಿಡುತ್ತೆ. ನಿಮಗೆ ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ, ಅಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟು. ನೀವು ಬೇಕಾದ್ರೆ ಇವತ್ತು ಬೆಳಗ್ಗೆ ಮಾಡಿ ನಾಳೆ ಬೆಳಗ್ಗೆ ಮಾಡಿದ್ರೂ ಅಷ್ಟು ಸ್ಮೂತಾಗೇ ಇರುತ್ತೆ. ಅಂದರೆ ನಾವು ಸಬ್ಬಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಅಷ್ಟೇ ಸಾಫ್ಟು ಇದೂ ಇರುತ್ತೆ. ಈ ಸಬ್ಬಕ್ಕಿ ಯಾಕೆ ನಾವು ರೊಟ್ಟಿ ಮಾಡಬೇಕು ಅನ್ನೋದೇನಿಲ್ಲ, ಹಾಗೆಯೇ ತುಂಬ ಸಾಫ್ಟು. ಹೆಸ್ರು ಕಾಳು ಹಾಕಿ ಮಾಡಿರೋದಕ್ಕೇನೋ ಅಷ್ಟು ರುಚಿ, ತರಕಾರಿ ಜೊತೆಲಿ ಮಾಡಿರೋದಕ್ಕಂತೂ ಸಖತ್ತು ರುಚಿಯಾಗಿದೆ. ಮಾತ್ರ ಸ್ವಲ್ಪ ನಿಮಗೆ ಮಾಡೋಕ್ಕೆ ರಿಸ್ಕ್ ಅಂತ ಅನ್ನಿಸ್ಬೋದು, ತುಂಬಾ ರುಚಿಯಾಗಿರುತ್ತೆ. ಅಂದರೆ ರಿಸ್ಕ್ ಅಂತ ಏನಿಲ್ಲ, ನೀವು ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ಟು ಕೆಲವ್ರಿಗೆ ಅದು ಸರಿಯಾಗಿ ಮಾಡಿದಾಗ ಬರಲಿಲ್ಲ, ಕರೆಕ್ಟಾಗಿಲ್ಲ ಅಂದರೆ ಬರಲ್ಲ. ಆವಾಗ ಅಯ್ಯೋ ಇದು ಸರಿ ಇಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಬಿಡ್ತೀವಿ. ಇಷ್ಟೇ ಪುಟ್ಟಾಗಿ ಹಾಕ್ಕೋಬೇಕು, ಯಾಕೆಂದರೆ ತುಂಬ ಸ್ಮೂತ್ ಇರೋದ್ರಿಂದ ನಿಮಗೆ ತೆಗಿಯೋದಕ್ಕಾಗಲ್ಲ. ಇನ್ನೂ ಒಂದು, ನೀವು ಇಡ್ಲಿ ಮಾಡಿಕೊಂಡ್ರೂ ಬೆಟರ್ ಆಗುತ್ತೆ. ಇಡ್ಲಿ ಮಾಡಿಕೊಂಡ್ರೂ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಾಂದರೆ ತುಂಬ ಫಾಸ್ಟಾಗಿ ಎಣ್ಣೆ ಎಲ್ಲ ಬೇಯಿಸಿ ಮಾಡಿ ತೆಗೆದು ಮಾಡೋದಕ್ಕಿಂತ ಈ ರೀತಿ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಈ ಥರ ಪುಟ್ಟ ದೋಸೆಗಳು ಮಾಡಿಬಿಟ್ರೆ, ಸೆಟ್ ದೋಸೆ ಬಿಟ್ಟು ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಮಕ್ಕಳಿಗೆ ಸಖತ್ ಇಷ್ಟ ಆಗುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.